ಪರವಶನಾದನು ಅರಿಯುವ ಮುನ್ನವೇ. ಅಧ್ಯಾಯ 17. ಅಂದು ಬೆಳಿಗ್ಗೆ ಎಂದಿನಂತೆ ಬೇಗನೆ ಎದ್ದು ತಿಂಡಿ ಮಾಡುತ್ತಿದ್ದಳು ಸಹಸ್ರ. ನರೇಂದ್ರ ಹಾಲ್ನಲ್ಲಿ ಯಾರೊಂದಿಗಾದೋ ಮಾತನಾಡುತ್ತಿದ್ದರು. ತಟ್ಟಿಗೆ ತಿಂಡಿ ಬಡಿಸಿಕೊಂಡು ಅವರ ಬಳಿ ತಂದಳು ಹುಡುಗಿ. ಅಯ್ಯೋ ಹೌದಾ, ಪರವಾಗಿಲ್ಲ ಬಿಡಿ, ನಿಮ್ಗ್ಯಾವಾಗ್ ಬಿಡುವಾಗುತ್ತೋ ಆಗ್ಬನ್ನಿ, ನಮ್ದೇನೂ ಅಭ್ಯಂತರ ಇಲ್ಲ ಇಂದು ಫೋನಿನಲ್ಲಿ ಮಾತನಾಡುತ್ತಿದ್ದರು ನರೇಂದ್ರ. ಅವರು ಕಾಲ್ ಕಟ್ ಮಾಡಿದ ಬಳಿಕ, ಯಾರಪ್ಪ ಅದು ಎಂದಳು. ನೆನ್ನೆ ಹೇಳಿದ್ನಲ್ಲಮ್ಮ, ಪ್ರಮೋದ್ ಪಟೇಲ್ ಅಂತ, ಅವ್ರ ಮಗನೇ ನಿನ್ನನ್ ನೋಡೋಕ್ ಬರ್ತಾ ಇರೋದು. ಅವ್ರ್ಗೆ ಭಾನುವಾರ ಬೇರೇನೋ ಕೆಲ್ಸ ಇದ್ಯಂತೆ, ಬರೋಕಾಗಲ್ಲಂತೆ, ಅದಕ್ಕೆ ಸೋಮ್ವಾರ ಬರ್ತೀವಿ ಅಂತ ಹೇಳ್ತಾ ಇದ್ರು ಎಂದರು. ಅಯ್ಯೋ ಸೋಮ್ವಾರನಾ, ನನ್ಗೆ ರಜೆ ಇರಲ್ಲ ಅಪ್ಪ ಎಂದಳು. ಅರೆ ಹಾಗಂದ್ರೆ ಹೇಗಮ್ಮ, ರಜೆ ನೀನೇ ಕೇಳು ತಗೋ, ಒಂದಿನವೂ ರಜೆ ಕೊಡಲ್ಲ ಅಂತಾರಾ ಹೇಳಿದರು ನರೇಂದ್ರ. ಅಯ್ಯೋ ಹೇಗಪ್ಪ ಅಪ್ಪನಿಗೆ ಅರ್ಥ ಮಾಡಿಸಲಿ, ಆ ಜಿಗಿಣೆ ವಂಶದವನು ನನಗೆ ತೊಂದರೆ ಕೊಡೋದಕ್ಕೆ ಅಂತಾನೆ ಕಾಯ್ತಾ ಇರ್ತಾನೆ. ಹೀಗಿರುವಾಗ ನಾನು ರಜೆ ಕೇಳಿದ್ರೆ ಕೊಡ್ತಾನಾ? ಇಂದು ಮನದಲ್ಲೇ ಅಲವತ್ತುಗೊಂಡಳು. ಏನಮ್ಮ ಯೋಚನೆ ಮಾಡ್ತಾ ಇದ್ಯಾ, ಒಂದಿನ ಅಷ್ಟೇ ಅಲ್ವಾ, ಇವತ್ತು ಶುಕ್ರವಾರ, ಇವತ್ತೇ ಕೇಳ್ಬಿಡು, ಸೋಮ್ವಾರ ಬರೋಕಾಗಲ್ಲ ಅಂತ ಎಂದರು. ಅವಳು ಸುಮ್ಮನೆ ಸರಿ ಎಂದು ತಲೆಯಾಡಿಸಿದಳು. ಬೆಳಿಗ್ಗೆ ಎಲ್ಲರಿಗೂ ತಿಂಡಿ ಬಡಿಸುತ್ತಿದ್ದಳು ಅರುಣಿಮಾ. ಅರುಣ ಬಾಮ, ನೀನೂ ತಿಂಡಿ ತಿನ್ನು ಎಂದು ಕರೆದರು ವಿನಾಯಕ್. ಇಲ್ಲ ಮಾವ, ನಾನ್ ಸ್ವಲ್ಪ ಹೊತ್ತಾದ್ಮೇಲೆ ತಿಂತೀನಿ, ಯಾಕೋ ಬೆಳಿಗ್ಗೆ ವಾಮಿಟ್ ಆಯ್ತು, ತಿಂಡಿ ತಿನ್ನದಕ್ಕಾಗ್ತಿಲ್ಲ ಎಂದಳು. ಅದನ್ನು ಕೇಳಿ ಅವರ ಮುಖದಲ್ಲಿ ನಗು ಮೂಡಿತು. ಅವರಿಗಾದರೂ ಹೇಗೆ ತಿಳಿಯಬೇಕು ಗಂಡ ಹೆಂಡತಿಯ ಮಧ್ಯೆ ಏನು ನಡೆಯುತ್ತಿದೆ ಎಂದು? ಹೌದಾ, ಏನಾದ್ರೂ ಸಿಹಿ ಸುದ್ದಿ ಏನಮ್ಮ? ಹಾಗೇನಾದ್ರೂ ಇದ್ರೆ ಹೇಳು, ಎಷ್ಟು ವರ್ಷಗಳಾಗಿವೆ ಗೊತ್ತಾ ಈ ಮನೆಯಲ್ಲಿ ತೊಟ್ಟಿಲು ತೂಗಿ ಎಂದರು. ಅದನ್ನು ಕೇಳಿ ಅವಳ ಮುಖದ ಬಣ್ಣ ಒಂದೇ ಬಾರಿಗೆ ಇಳಿದು ಹೋಯಿತು. ಅದನ್ನು ಸದ್ದಿಲ್ಲದೆ ಗಮನಿಸಿದ್ದ ಆಯುಧ್. ಆರ್ಯ ಸಹ ಅಪ್ಪನ ಮಾತು ಕೇಳಿ ನೋಟ ತಪ್ಪಿಸಿದ. ಏನಾಯ್ತಮ್ಮ, ಇವತ್ತು ಆರ್ಯನ್ನ ಕರ್ಕೊಂಡು ಆಸ್ಪತ್ರೆಗೆ ಹೋಗ್ಬಾ, ಎಲ್ಲ ಒಳ್ಳೇದಾಗ್ಲಿ ಎಂದರು. ಹಾಗೇನೂ ಇಲ್ಲ ಮಾವ, ರಾತ್ರಿ ಊಟ ಸರಿಯಾಗಲಿಲ್ಲ, ಅದಕ್ಕೆ ವಾಂತಿಯಾಯ್ತು ಅಷ್ಟೇ, ಬೇರೇನೂ ಇಲ್ಲ ಎಂದವಳ ದನಿಯಲಿ ಅರಿಯದ ನೋವಿತ್ತು. ಅಯ್ಯೋ ಹೌದಾ, ಪರವಾಗಿಲ್ಲ ಬಿಡಮ್ಮ, ಆದ್ರೂ ನಾವೆಲ್ಲ ಸಿಹಿ ಸುದ್ದಿಗೋಸ್ಕರ ಕಾಯ್ತಾ ಇದೀವಿ, ಆದಷ್ಟು ಬೇಗ ಸಿಹಿ ಸುದ್ದಿ ಕೊಡಿ ಎಂದರು ವಿನಾಯಕ್ ನಸುನಗುತ್ತಲೇ. ಅವಳ ಮುಖದಲ್ಲಿ ನಗುವೇ ಇರಲಿಲ್ಲ. ಎಲ್ಲರಿಗೂ ತಿಂಡಿ ಬಡಿಸಿದ ಬಳಿಕ ರೂಮಿಗೆ ನಡೆದುಬಿಟ್ಟಳು. ಅವಳ ಹಿಂದೆಯೇ ಬಂದಿದ್ದ ಆರ್ಯ. ಮಂಚದ ಮೇಲೆ ಸುಮ್ಮನೆ ಕುಳಿತು ಏನನ್ನೂ ಯೋಚಿಸುತ್ತಿದ್ದಳು ಅರುಣಿಮಾ. ಮೆಲ್ಲಗೆ ಅವಳ ಪಕ್ಕ ಬಂದು ಕೂರಿತ್ತಾ, ಏನಾಯ್ತು ಅರುಣ ಎಂದನು. ಏನಾಯ್ತು ಅಂತ ನಿಮ್ಗೆ ಗೊತ್ತಿಲ್ವಾ? ನಾನು ಮಗು ಬಗ್ಗೆ ಮಾತಾಡಿದಾಗೆಲ್ಲ ಏನಾದರೂ ಒಂದು ಕಾರಣ ಹೇಳಿ ನನ್ನಿಂದ ದೂರವೇ ಉಳಿಯುತ್ತಿದ್ದೀರಾ. ಯಾಕೆ ನಿಮಗೆ ಮಗು ಇಷ್ಟ ಇಲ್ವಾ? ಏನು ಅಂತ ಸರಿಯಾಗಿ ಹೇಳಿ ಎಂದವಳ ಕಣ್ಣಲ್ಲಿ ನೀರಿತ್ತು. ಹಾಗಲ್ಲ ಅರುಣ, ನಮಗೆ ಮದುವೆಯಾಗಿ 1 ವರ್ಷವೂ ಆಗಿಲ್ಲ, ಇಷ್ಟು ಬೇಗ ಯಾಕೆ ಅಂತ ಅಷ್ಟೇ. ಏನೋ ಒಂದು ಹೇಳಿ ಮತ್ತೆ ಅವಳನ್ನು ಒಲಿಸಲು ನೋಡಿದ. ಆದರೆ ಈ ಬಾರಿ ಏಕೋ ಅವಳ ಮನಸ್ಸಿಗೆ ಬಹಳವೇ ನೋವಾಗಿತ್ತು. ಮಗು ಬೇಡ ಅನ್ನೋ ಕಾರಣಕ್ಕೆ ಯಾವ ಗಂಡ ಹೆಂಡತಿ ತಾನೇ ಮದುವೆಯಾದ್ಮೇಲೆ ದೂರವೇ ಉಳಿದುಬಿಡುತ್ತಾರೆ? ನಾವಿಬ್ಬರು ಗಂಡ ಹೆಂಡತಿಯ ಹಾಗೆ ಇದ್ದೀವಾ? ನಿಮ್ಮ ಮನಸ್ಸು ಮುಟ್ಟಿ ಹೇಳಿ. 4 ಗೋಡೆಗಳ ಮಧ್ಯೆ ಅಪರಿಚಿತರ ಹಾಗೆ ಬದುಕುತ್ತಿದ್ದೇವೆ. ಒಂದು ಹಿಡಿ ಪ್ರೀತಿಯನ್ನು ಸಹ ನೀವು ನನಗೆ ಕೊಡುತ್ತಿಲ್ಲ ಆರ್ಯ. ಯಾಕೆ ಅಂತ ಕಾರಣವಾದರೂ ಹೇಳಿ ಎಂದು ಜೋರಾಗಿ ಅತ್ತುಬಿಟ್ಟಳು. ಅವಳ ಕಣ್ಣೀರನ್ನು ಕಂಡು ತಬ್ಬಿಬ್ಬುಗೊಂಡ ಆರ್ಯ. ಅವಳಿಗೆ ಹೇಗೆ ಸಮಾಧಾನ ಮಾಡಬೇಕೆಂದೇ ತೂಚಲಿಲ್ಲ. ಅರುಣ ಪ್ಲೀಸ್, ಅಳು ನಿಲ್ಲಿಸು. ಈಗ ಏನಾಯ್ತು ಅಂತ? ನೀನು ಹೀಗೆ ಅತ್ರೆ ಅಪ್ಪ ನನ್ನ ಬಗ್ಗೆ ಏನಂದ್ಕೊಳ್ಳುವುದಿಲ್ಲ ಹೇಳು? ನೀನು ಅಂದುಕೊಂಡ ಹಾಗೆ ಏನೂ ಇಲ್ಲ. ನಾನು ಕೆಲಸದಲ್ಲಿ ಸ್ವಲ್ಪ ಬ್ಯುಸಿಯಾಗಿದ್ದೆ, ನಿನಗೆ ಟೈಮ್ ಕೊಡೋದಕ್ಕೆ ಆಗ್ಲಿಲ್ಲ ಎಂದ. ಓ, ರಾತ್ರಿಯೂ ಕೂಡ ನನಗೆ ಟೈಮ್ ಕೊಡೋದಷ್ಟು ಕೆಲಸ ಇರುತ್ತೆ ಅಲ್ವಾ ನಿಮಗೆ? ಸಾಕುರಿ, ನನಗೆ ಎಲ್ಲ ಅರ್ಥ ಆಗುತ್ತೆ. ನಾನೇನು ದಡ್ಡಿಯಲ್ಲ. ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನ ನೇರವಾಗಿ ಹೇಳಿಬಿಡಿ. ನಿಮಗೆ ನಾನು ಇಷ್ಟ ಇಲ್ಲ ಅಂದ್ರೆ ನಾನು ನಿಮ್ಮನ್ನು ಬಿಟ್ಟು ಹೊರಟು ಹೋಗ್ತೇನೆ ಎಂದು ಕಣ್ಣೀರು ಒರೆಸಿಕೊಂಡು ಎದ್ದು ವಾಶ್ರೂಮಿಗೆ ಹೋಗಿ ಬಾಗಿಲು ಹಾಕಿಕೊಂಡಳು. ಅವಳ ಕಣ್ಣೀರನ್ನು ಕಂಡು ಆರ್ಯನ ಮನಸ್ಸು ವಿಚಲಿತವಾಯಿತು. ಸತ್ಯ ಹೇಳಬೇಕೆಂದರೆ ಅಷ್ಟು ಧೈರ್ಯವೂ ಇಲ್ಲ ಅವನಿಗೆ. ಅವಳು ಕೂಡ ಇದೇ ಮೊದಲಲ್ಲವೇ ಧೈರ್ಯ ಮಾಡಿ ಅವನ ಎದುರು ದನಿಯೇರಿಸಿ ಕೇಳಿದ್ದು? ಅವನು ಒಂದು ಕ್ಷಣ ಅದೇಕೋ ಮೌನವಾಗಿ ಕುಳಿತಿದ್ದನು. ಇಂದಲ್ಲ ನಾಳೆ ಅವಳೊನ್ನಿಗೆ ಸತ್ಯ ಹೇಳಲೇಬೇಕಿತ್ತು ಅವ. ಅವಳ ಬಳಿ ಡೈವೋರ್ಸ್ ಕೇಳಬೇಕು. ಆದರೆ ಈಗ ಹೇಳಲು ಧೈರ್ಯ ಬರಲಿಲ್ಲ. ಅಲ್ಲಿಂದ ಎದ್ದು ನಡೆದುಬಿಟ್ಟನು.
ಹೊರಗೆ ಪಾರ್ಕಿಂಗ್ ಬಳಿ ಕಾರಿಗೆ ಒರಗಿ ಅವನಿಗಾಗಿ ಕಾಯುತ್ತಿದ್ದ ಆಯುಧ್. ಆರ್ಯ ಅಲ್ಲಿಗೆ ಬಂದಾಗ ಏನಾಯ್ತು ಎಂದನು. ಏನಾಯ್ತು ಅಂದ್ರೆ ಏನಿಲ್ಲ ಹೇಳಿದ ಆರ್ಯ. ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ ಕಣೋ, ಏನೋ ಸರಿಯಿಲ್ಲ ಅಂತ ಅರ್ಥ ಆಗ್ತಿದೆ. ಆದ್ರೆ ಏನು ಅಂತ ನಾನ್ ಕೇಳಲ್ಲ. ಕೇಳಬೇಕು ಅಂತ ಅನಿಸುವಷ್ಟರಲ್ಲಿ ನೀನೇ ಎಲ್ಲವನ್ನೂ ಸರಿ ಮಾಡ್ಕೊಳ್ಳೋದೇ ಒಳ್ಳೇದು ಎಂದವನ ದನಿ ಕತ್ತಿಯಷ್ಟೇ ಹರಿತವಾಗಿತ್ತು. ಆರ್ಯನ ಎದೆಯಲ್ಲಿ ಸಣ್ಣ ನಡುಕ ಶುರುವಾಯಿತು. ಅವನು ಹೇಳಿದಂತೆಯೇ ಆಗಿಬಿಟ್ಟರೆ, ಈ ಮದುವೆಯ ಆಯಸ್ಸು ಗಟ್ಟಿಯಾಗಿಲ್ಲ ಎಂದರೆ ತನ್ನ ಪಟ್ಟವೂ ಗಟ್ಟಿಯಾಗಿರುವುದಿಲ್ಲ ಎಂದು ಅವನಿಗೆ ಒಳಗೊಳಗೆ ಭಯವಾಯಿತು. ಮುಂದೇನು ಎಂದು ಗೊಂದಲವಾಯಿತು. ಆಫೀಸಿಗೆ ಬಂದಿದ್ದ ಸಹಸ್ರಾಳಿಗೆ ಅವನ ಬಳಿ ರಜೆ ಹೇಗೆ ಕೇಳುವುದೆಂದೇ ಯೋಚನೆಯಾಗಿತ್ತು. ಬಂದಾಗಿನಿಂದ ಅದರ ಬಗ್ಗೆಯೇ ಚಿಂತಿಸುತ್ತಿದ್ದಾಳೆ. ರಜೆ ಕೇಳಿದ್ರೆ ಅವನು ಕೊಡುವನೇ? ಖಂಡಿತ ಇಲ್ಲ. ಆದರೆ ಅಪ್ಪನಿಗೆ ಏನೆಂದು ಹೇಳಬೇಕು? ತನ್ನ ಅಪ್ಪನಿಗೋಸ್ಕರವಾದರೂ ಒಂದು ಮಾತು ಅವನ ಬಳಿ ಕೇಳಬೇಕೆಂದು ನಿರ್ಧರಿಸಿದಳು. ಎದ್ದು ಆಯುಬ್ನ ಕ್ಯಾಬಿನ್ ಬಳಿ ಬಂದಳು. ದೇವರೇ, ಈ ಜಿಗಿಣೆ ಮೂಡ್ ಚೆನ್ನಾಗಿದ್ರೆ ಸಾಕು, ಇಲ್ಲದಿದ್ರೆ ಮತ್ತೆ ಕಿವಿನೋವು ಬರುವಷ್ಟೇ ವ್ಯಂಗ್ಯವಾಡಿ ಕಾಟ ಕೊಡುತ್ತಾನೆ ಎಂದು ಹೊರಗೆ ನಿಂತು ಬೇಡಿಕೊಂಡ ಹುಡುಗಿ, ಎಕ್ಸ್ಕ್ಯೂಸ್ ಮೀ ಸರ್ ಎಂದಳು. ಅವಳ ದನಿಯಿಂದಲೇ ತಿಳಿದುಹೋಯಿತು ಆಯುಧ್ಗೆ ಅವಳೇ ಬಂದಿರುವುದೆಂದು. ಎಸ್ ಎಂದನು ಗಂಭೀರ ದನೆಯಲಿ. ಅವಳು ಒಳಗೆ ಬಂದು ಅವರ ಎದುರು ನಿಂತಳು. ಏನು, ಮತ್ತೇನು ನಿನ್ನ ಸಮಸ್ಯೆ ಕೇಳಿದ ಅವಳ ಕಡೆ ನೋಡದೆಯೇ. ಅದು ಸರ್, ಸೋಮವಾರ ಲೀವ್ ಬೇಕಿತ್ತು ಕೇಳಿದಳು ಮೆಲ್ಲಗೆ. ಈಗ ಲ್ಯಾಪ್ಟಾಪ್ನಿಂದ ದೃಷ್ಟಿ ಸರಿಸಿ ತಲೆ ಎತ್ತಿ ಅವಳನ್ನು ನೋಡಿದ. ಲೀವಾ? ಕೆಲಸಕ್ಕೆ ಸೇರಿ 1 ವಾರವೂ ಆಗಿಲ್ಲ, ಅಷ್ಟು ಬೇಗ ಲೀವಾ ಎಂದನು ಅವಳನ್ನೇ ದಿಟ್ಟಿಸಿ. ಬೇಕಿದ್ರೆ ವೀಕೆಂಡಲ್ಲಿ ಎಕ್ಸ್ಟ್ರಾ ವರ್ಕ್ ಮಾಡ್ತೀನಿ ಸರ್, ಆದ್ರೆ ಸೋಮವಾರ ರಜೆ ಬೇಕು ಎಂದಳು. ಕೈಕಟ್ಟಿ ಸೀಟಿನ ಹಿಂದಕ್ಕೆ ಒರಗಿ, ಯಾಕೆ ಅಂತ ಕೇಳಬಹುದಾ ಎಂದನು. ಥು, ದರಿದ್ರದವನು ಎಲ್ಲವನ್ನೂ ಕೇಳ್ತಾನೆ. ನಾನು ನಿಜ ಹೇಳಿದರೂ ಕಷ್ಟ, ಸುಳ್ಳು ಹೇಳಿದರೂ ಕಷ್ಟ ಎಂದು ಗೊಣಗಿಕೊಂಡ ಹುಡುಗಿ, ಅದು ಹುಡುಗನ ಕಡೆಯವರು ಬರ್ತಾ ಇದ್ದಾರೆ ಎಂದಳು. ಅವನು ಕಟ್ಟಿದ್ದ ಕೈಯನ್ನು ಬಿಟ್ಟು, ವಾಟ್, ಹುಡುಗನ ಕಡೆಯವರಾ? ಹಾಗಂದ್ರೆ ಏನು? ತಕ್ಷಣಕ್ಕೆ ಅವನಿಗೆ ಅರ್ಥವಾಗಲಿಲ್ಲವೇನೋ. ದೊಡ್ಡ ಪೆಂಗ ಇವನು, ಇಷ್ಟು ಅರ್ಥ ಆಗೋದಿಲ್ವಾ? ಮತ್ತೆ ಇಷ್ಟು ದೊಡ್ಡ ಕಂಪನಿಯನ್ನ ಹೇಗೆ ನಡೆಸುತ್ತಿದ್ದಾನೆ ಎಂದು ಬೈದುಕೊಂಡಳು. ಅದೇ ಸರ್, ಮದುವೆಗೆ ಹೆಣ್ಣು ನೋಡುವ ಶಾಸ್ತ್ರ, ನನ್ನನ್ನು ನೋಡಕ್ಕೆ ಅಂತ ಹುಡುಗನ ಕಡೆಯವರು ಬರ್ತಾ ಇದ್ದಾರೆ ಎಂದಳು. ಅವಳ ಮಾತು ಕೇಳಿ ಅವನ ಮೊಘ ಇನ್ನಷ್ಟು ಬಿಗಿದುಕೊಂಡಿತ್ತು. ಕೊನೆಗೂ ನಾನು ಹೇಳಿದ್ದೇ ಸರಿ ಅಂತ ಪ್ರೂವ್ ಮಾಡ್ದೆ. ನಿನಗೆ ಆಫೀಸು ಕೆಲಸ ಎಲ್ಲ ಸೂಟಾಗಲ್ಲ, ಮದುವೆಯಾಗಿ ಮಕ್ಕಳು ಮರಿ ಮಾಡ್ಕೊಂಡು ಮನೆಯಲ್ಲಿದ್ರೆ ಸರಿ ಎಂದನು ಅವಳನ್ನು ಚುಚ್ಚುವಂತೆ. ಯಾಕೆ ಸರ್, ಮದುವೆಯಾಗಿರುವ ಹೆಣ್ಣು ಮಕ್ಕಳು ಯಾರೂ ಕೆಲಸಕ್ಕೆ ಹೋಗಲ್ವಾ? ಅಥವಾ ಏನೂ ಸಾಧನೆ ಮಾಡಿಲ್ವಾ? ಎಲ್ಲರೂ ಗಂಡನ ದುಡ್ಡಲ್ಲಿಯೇ ಬದುಕುತ್ತಿದ್ದಾರಾ ಎಂದಳು. ಅವನಿಗೆ ಮತ್ತೆ ಉರಿದುಹೋಯಿತು. ಅವಳ ಮಾತು ಕೇಳಿ ಮತ್ತೆ ಉರಿದುಕೊಂಡ ಆಯುಧ್. ಅವಳು ಸ್ವಲ್ಪ ದನಿಯೇರಿಸಿ ಮಾತನಾಡಿದರೂ ಅವಳಿಗೆ ಇಷ್ಟವಾಗುವುದಿಲ್ಲ, ಸಿಟ್ಟು ಬರುತ್ತದೆ. ನಾನು ನೋಡಿದ್ದೀನಿ ಬಿಡು, ಮದುವೆಯಾಗಿ ಗಂಡನ ದುಡ್ಡಲ್ಲಿ ಶೋಕಿ ಮಾಡೋರನ್ನ. ನಿನಗೆ ವರ್ಕ್ ಮೇಲೆ ಅಷ್ಟು ಪ್ಯಾಷನ್ ಇದೆ ಅಂದ್ರೆ ಬಾಯ್ ಮುಚ್ಕೊಂಡು ಕೆಲ್ಸಕ್ ಬಾ. ಸೋಮವಾರ ಸ್ಟಾಫ್ ಮೀಟಿಂಗ್ ಇಡ್ತೀನಿ, ನಾನು ರಜೆ ಕೊಡೋದಿಲ್ಲ ಎಂದನು. ಅವನಿಂದ ಇದೇ ಉತ್ತರ ಬರುತ್ತದೆಂದು ಗೊತ್ತಿತ್ತು ಅವಳಿಗೆ. ಹಾಳಾದವನು, ನನ್ಮೇಲೆ ಯಾಕಷ್ಟು ಪರ್ಸನಲ್ ರೈವಲ್ರಿ ಇವನಿಗೆ? ನನ್ಜೊತೆ ಮಾತ್ರ ಹೀಗಾ ಅಥ್ವಾ ಎಲ್ಲರ ಜೊತೆಗೂ ಹೀಗೇನಾ ಈ ಜಿಗಣೆ ರಾಜ ಎಂದು ಒಳಗೊಳಗೆ ಗೊಣಗಿಕೊಳ್ಳುವಾಗ, ಏನದು ಬೈಕೋತಾ ಇದ್ಯಾ? ನನಗೆಲ್ಲ ಕೇಳಿಸ್ತೆ ಕಣೆ ಎಂದನು ಅವಳನ್ನೇ ದಿಟ್ಟಿಸಿ. ಇಲ್ಲ ಸರ್, ನಾನ್ಯಾಕೆ ಬೈಕೊಳ್ಳಿ, ಈಗೇನೋ ನೀವ್ ಲೀವ್ ಕೊಡಲ್ಲ ತಾನೆ, ಸರಿ ಬಿಡಿ, ನಾನಿನ್ನು ಹೊರಡುತ್ತೇನೆ ಎಂದು ಅಲ್ಲಿಂದ ಹೊರ ನಡೆದಳು ಸಹಸ್ರ. ಇಷ್ಟೆಲ್ಲಾದ್ರೂ ಪೊಬ್ಬು ನೋಡು, ಮಾತು ಅದೆಷ್ಟು ಮಾತಾಡ್ತಾಳೆ ಬಜಾರಿ ಎಂದುಕೊಂಡವ ತನ್ನ ಕೆಲಸದಲ್ಲಿ ನಿರತನಾದ. ಅವಳು ಸಪ್ಪೆ ಮುಖ ಮಾಡಿಕೊಂಡು ಹೊರಬಂದಿದ್ದನ್ನು ಕಂಡ ಅಮಿತ್ ಅವಳ ಹತ್ತಿರ ಬಂದು, ಏನಾಯ್ತು ಸಹಸ್ರ, ಏನ್ ಹೇಳಿದ್ರು ಸರ್ ಎಂದನು. ಅಯ್ಯೋ ಸರ್, ನನಗೆ ಸೋಮವಾರ ರಜೆ ಬೇಕಿತ್ತು, ಕೇಳಿದ್ರೆ ಕೊಡಲ್ಲ ಅಂತಿದ್ದಾರೆ, ಏನ್ ಮಾಡೋದೋ ಗೊತ್ತಾಗ್ತಿಲ್ಲ ಎಂದಳು. ಅವರು ಹಾಗೇನೆ, ತುಂಬಾ ಸ್ಟ್ರಿಕ್ಟು. ನಮ್ಮ ಎಂಪ್ಲಾಯಿಗಳು ಅವರ ಮುಂದೆ ನಿಂತು ಮಾತಾಡೋದಕ್ಕೆ ಎಷ್ಟು ಭಯ ಪಡ್ತಾರೆ ಗೊತ್ತಾ? ನಿನಗೆ ತುಂಬಾ ಧೈರ್ಯ ಸಹಸ್ರ, ಹೋಗಿ ಆರ್ಯ ಸರ್ ಹತ್ರ ಕೇಳು, ಅವರು ಕೊಡ್ತಾರೆ ಅಷ್ಟೇ, ಆದ್ರೆ ನಾನ್ ಹೇಳಿದೆ ಅಂತ ಹೇಳ್ಬೇಡ ಎಂದನು. ಸರಿ ಸರ್, ಹಾಗೆ ಮಾಡ್ತೀನಿ ಎಂದು ತನ್ನ ಜಾಗದಲ್ಲಿ ಬಂದು ಕುಳಿತಳು. ಮಧ್ಯಾಹ್ನ ಊಟವಾದ ಬಳಿಕ ಆರ್ಯನ ಕ್ಯಾಬಿನ್ಗೆ ಬಂದು ಇರುವ ವಿಷಯ ಹೇಳಿ 1 ದಿನದ ಮಟ್ಟಿಗೆ ಲೀವ್ ಕೇಳಿದ್ದಳು ಸಹಸ್ರ. ಅವನೂ ಸಹ ಒಪ್ಪಿದ್ದನು. ಈ ವಿಷಯ ಸೋಮವಾರದವರೆಗೆ ಅವನಿಗೆ ತಿಳಿಯದಿದ್ದರೆ ಸಾಕೆಂದು ಬೇಡಿಕೊಂಡಳು. ರಾತ್ರಿ ಮಲಗುವಾಗಲೂ ಆರ್ಯನ ಜೊತೆ ಏನೂ ಮಾತನಾಡಲಿಲ್ಲ ಅರುಣಿಮಾ. ಇದು ಹೀಗೆಯೇ ಮುಂದುವರೆದರೆ ಆಯುಧ್ ಹೇಳಿದ ಮಾತು ಸತ್ಯವೇ ಆಗಿಬಿಡುತ್ತೆ ಎಂದು ಭಯವಾಯಿತು ಆರ್ಯನಿಗೆ. ಈಗಾಗಲೇ ಆಯುಧ್ಗೆ ಅನುಮಾನ ಬಂದಿದೆ.
ಅವನು ಆ ವಿಷಯವನ್ನು ಬಗೆಯಲು ಶುರುಮಾಡಿದರೆ ಖಂಡಿತವಾಗಿಯೂ ತಾನು ಸಿಕ್ಕಿಬೀಳಬೇಕಾಗುತ್ತದೆ. ಆಗ ತನ್ನ ಸಿಇಒ ಪಟ್ಟವೂ ಕೈತಪ್ಪಿ ಹೋಗುತ್ತದೆ ಎಂದು ಹೆದರಿಕೆಯಾಯಿತು. ಅರುಣ ಮೆಲ್ಲಗೆ ಕರೆದನು ಆರ್ಯ. ಆದರೆ ಅವಳು ಏನೂ ಪ್ರತಿಕ್ರಿಯಿಸದೆ ಮಲಗಿದ್ದಳು. ದೀರ್ಘ ಉಸಿರೆಳೆದವನು ಹಿಂದಿನಿಂದ ಅವಳನ್ನು ಮೆಲ್ಲಗೆ ತಬ್ಬಿದ. ಅವಳು ಭದ್ರವಾಗಿ ಕಣ್ಣು ಮುಚ್ಚಿದಳು. ಆಯಿತು, ನಾನು ನಿನಗೆ ಟೈಮ್ ಕೊಡೋದಕ್ಕೆ ಆಗ್ಲಿಲ್ಲ. ಐ ಆಮ್ ಸಾರಿ. ನಾಳೆ ಇಬ್ಬರೂ ಎಲ್ಲಾದರೂ ಹೊರಗೆ ಹೋಗಿ ಬರೋಣ, ಓಕೆನಾ ಎಂದನು. ಅರುಣಿಮಾ ಸರಿಯನ್ನು ತಲೆಯಾಡಿಸಿದಳು. ಅವಳ ಹಣೆಗೆ ಮುತ್ತಿಟ್ಟನು ಆರ್ಯ. ಅವನ ನಾಟಕದ ಪ್ರೀತಿಯ ಅರಿವಿಲ್ಲದೆ ಆ ಮುತ್ತಿನಲ್ಲಿಯೇ ಸಂತೃಪ್ತಳಾಗಿದ್ದಳು ಅರುಣಿಮಾ. ಅಂದು ಭಾನುವಾರ. ಹೆಂಡತಿಯನ್ನು ಹೊರಗೆ ಕರೆದು ಹೋಗಿದ್ದನು ಆರ್ಯ. ಅಂದು ಬಹಳವೇ ಖುಷಿಯಾಗಿದ್ದಳು ಅರುಣಿಮಾ. ಅವನ ಪ್ರೀತಿಯನ್ನು ನಿಜವೆಂದು ನಂಬಿ ಅದೆಷ್ಟು ಸಂಭ್ರಮಿಸಿದ್ದಳೋ. ಅವಳನ್ನು ಶಾಪಿಂಗಿಗ ಕರೆದು ಹೋಗಿದ್ದನು. ಅವಳು ಇಷ್ಟಪಟ್ಟಿದ್ದೆಲ್ಲವನ್ನೂ ಕೊಡಿಸಿದ್ದನು. ಹಾಗೆ ಇಬ್ಬರೂ ಒಂದಷ್ಟು ದೂರ ಲಾಂಗ್ ಡ್ರೈವ್ ಹೋಗಿದ್ದರು. ಮಧ್ಯಾಹ್ನ ಒಟ್ಟಿಗೆ ರೆಸ್ಟೋರೆಂಟ್ ಒಂದರಲ್ಲಿ ಊಟ ಮಾಡಿದ್ದರು. ಅವರು ಮನೆಗೆ ಬರುವಷ್ಟರಲ್ಲಿ ರಾತ್ರಿಯಾಗಿತ್ತು. ಆಯುಧ್ ಹಾಲ್ನಲ್ಲಿಯೇ ಲ್ಯಾಪ್ಟಾಪ್ ಹಿಡಿದು ಕುಳಿತಿದ್ದ. ಆಯು, ಇವತ್ತು ಮನೆಯಲ್ಲೇ ಇದೆಯಾ ನೀನು? ಹೊರಗೆ ಹೋಗಿರ್ತೀಯಾ ಅನ್ಕೊಂಡೆ. ಇವತ್ತು ನಾನು ನಿನ್ನಣ್ಣ ಔಟಿಂಗಿಗೆ ಹೋಗಿದ್ವಿ ಎಂದಳು ಅರುಣಿಮಾ ಖುಷಿಯಿಂದ. ಆದರೂ ಅವನಿಗೇಕೋ ತನ್ನ ಅಣ್ಣನ ಮೇಲೆ ಅನುಮಾನ. ಸೋ ನಾನೇನ್ ಮಾಡ್ಲಿ? ಅದನ್ನ ನನ್ನತ್ರ ಯಾಕೆ ಹೇಳ್ತಾ ಇದ್ದೀರಾ ಎಂದನು. ಅವಳ ಮುಖ ಸಪ್ಪಗಾಯಿತು.